ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೊಡಮ್ಮ ನಿಮ್ಗೆ ನನಗೆ ಏನಿಲ್ಲ, ಐರನ್ ಸರಿಯಾಗಿ ಆಗ್ತಿದೆ ಅಲ್ವಾ? ಅಯ್ಯೋ, ಐರನ್ ಬಾಕ್ಸ್ ಆನೇ ಆಗಿಲ್ಲ. ಕರೆಂಟ್ ಹೋಗಿದೆ ಅನ್ಸುತ್ತೆ. ಓ ಈ ಟೈಮಲ್ಲೇ ಕರೆಂಟ್ ಹೋಗ್ಬೇಕಿತ್ತ? ದೊಡಮ್ಮ, ಕರೆಂಟ್ ಹೋದ್ರೂ UPS ಆನ್ ಆಗ್ಬೇಕಿತ್ತು ಅಲ್ವಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. UPS ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ತಡಿ, ನಾನು ನೋಡ್ಕೊಂಡ್ ಬರ್ತೀನಿ. ಯಾರು ನೀನು? ನನ್ನ ಮಗುನ ಯಾಕೆ ಎತ್ಕೊಂಡಿದ್ಯಾ? ಈ ಮಗು ಇನ್ ಮುಂದೆ ನಂದು. ಏನ್ ಹೇಳ್ತಿದ್ಯಾ ನೀನು? ನನ್ನ ಪ್ರಾಣ ಹೋದ್ರು ನನ್ನ ಮಗು ನಾನು ಬಿಟ್ಕೊಡಲ್ಲ. ಕೊಡು ನನ್ನ ಮಗುನ. ಅಕ್ಕ, ಹೆದರ್ಕೊಂಡಿಯಾ? ಹೆದರಿಕೆ ಆಗದೆ ಇರುತ್ತಾ ಮತ್ತೆ? ಮಗು ಕೊಡಿಲಿ. ಮನೇಲಿ ಇಷ್ಟೆಲ್ಲ ಆಗ್ಬೇಕಿದ್ರೆ ಭಯ ಆಗದೆ ಇರುತ್ತಾ ದೀಪಿಕಾ? ಏನ್ ಹೇಳ್ತಿದ್ಯಾ ಅಕ್ಕ? ಏನ್ ನಡೀತಿದೆ ಮನೆಯಲ್ಲಿ? ಹೇಳ್ತೀನಿ. ಮೊದಲು ಅಪ್ಪ ಅಮ್ಮ ಹೇಗಿದ್ದಾರೆ ಹೇಳು. ಅಪ್ಪ ಅಮ್ಮ ಇಬ್ರು ತುಂಬಾ ಚೆನ್ನಾಗಿದ್ದಾರೆ. ನಿನ್ನ ತುಂಬಾ ನೆನ್ಪು ಮಾಡ್ಕೊಂಡ್ರು. ನೀನು ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಿದ್ರು. ಆದ್ರೆ ಮಗುನ್ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಮಗು ವಿಷಯ ಕೇಳಿ ತುಂಬಾನೇ ಖುಷಿಪಟ್ರು. ಒಂದ್ಸಲಿ ಬಿಡುವಾದಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದ್ರು. ಅದು ಸರಿ ಅಕ್ಕ, ಮನೇಲಿ ಏನೇನೋ ನಡೀತಿದೆ ಅಂದೆಲ್ಲ, ಏನಾಯ್ತು? ಏನ್ ನಡೀತಿದೆ? ನೀನ್ ಇಲ್ಲಿಂದ ಹೋದ್ಮೇಲೆ ಒಂದಲ್ಲ ಒಂದಿನ ನೀವೆಲ್ಲರೂ ಒಂದಾಗ್ತೀರಾ ಅಂತ ಗೊತ್ತಿದ್ದೆ ಮಾಧವನ್ ಕೈಲಿ ಎಲ್ಲಾ ಆಸ್ತಿ ಪತ್ರಗಳಿಗೂ ಸೈನ್ ಮಾಡಿಸ್ಕೊಂಡಿರೋದು. ಮಾವ ಮತ್ತೆ ರವೀಂದ್ರ ಅವರು ತಾವರೆಕೆರೆಗೆ ಹೋಗಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದ ಇವಳು ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ಅಂತೂ ಆ ಶಾರ್ವರಿ ಬಣ್ಣ ಬಯಲಾಯ್ತಾ? ಅಲ್ಲ, ಮನೇಲಿ ಇಷ್ಟೆಲ್ಲ ನಡಿಬೇಕಾದಾಗ ನಂಗೆ ಯಾರು ಒಂದು ಮಾತು ಹೇಳಲಿಲ್ಲ ಅಲ್ವಕ್ಕ? ನೀವು ಯಾರಾದರೂ ಫೋನ್ ಮಾಡ್ಬೋದಿತ್ತು ತಾನೇ? ಇಲ್ಲ ದೀಪಿಕಾ, ನಿನ್ಗೆ ವಿಷಯ ಎಲ್ಲ ಹೇಳ್ಬಾರ್ದು ಅಂತ ಅಮ್ಮನೇ ಹೇಳಿದ್ರು. ದೂರದಲ್ಲಿರ್ತೀಯ, ಅಪ್ಪ ಅಮ್ಮ ನೋಡ್ಕೊಳ್ತಿರ್ತೀಯ, ಈ ವಿಷಯ ಎಲ್ಲ ಗೊತ್ತಾದ್ರೆ ನಿನಗೆ ಗಾಬರಿ ಆಗ್ಬೋದು ಅಂತ ಹೇಳಿದ್ರು. ಸರಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. UPS ಆಫ್ ಆಗಿತ್ತು. ಆನ್ ಮಾಡೋದ್ರಲ್ಲಿ ಕರೆಂಟು ಬಂತು. UPS ಆನ್ ಮಾಡಿದ್ದೀನಿ. ನೀನು ತಲೆ ಕೆಡ್ಸ್ಕೊಬೇಡ, ನಿನ್ನ ಬಟ್ಟೆ ನಾನೇ ಆನ್ ಮಾಡ್ಕೊಡ್ತೀನಿ. ಅಮ್ಮ
ದೀಪಿಕಾ? ಛೇ, ಇವಳು ಈಗಲೇ ಬರಬೇಕಾ? ಯಾವಾಗ ಬಂದೆ? ಹೇಗಿದ್ಯಾ? ಈಗಷ್ಟೇ ಬಂದೆ ಅಮ್ಮ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಮನೇಲಿ ನಡೆದಿರೋದೆಲ್ಲ ಗೊತ್ತಾಯ್ತು. ಪೂರ್ಣಿ ಎಲ್ಲ ಹೇಳಿದ್ಲು. ಅರೆ, ನಿಧಿನೂ ಬಂದಿದ್ದಾಳೆ. ಹೇಗಿದೆಯಾ ನಿಧಿ? ನಾನು ಚೆನ್ನಾಗಿದ್ದೀನಿ ದೀಪಿಕಾ. ಸರಿ ಬಾ, ಕೂತ್ಕೊಂಡು ಮಾತಾಡೋಣ. ಒಂದು ನಿಮಿಷ, ನಿಧಿಗೆ ಬಟ್ಟೆ ಆನ್ ಮಾಡಬೇಕು, ಮಾಡ್ಕೊಟ್ಬಿಟ್ಟು ಬರ್ತೀನಿ. ಅಮ್ಮ, ನೀವು ಐರನ್ ಮಾಡಬೇಡಿ. ಅಯನ್ ಮಾಡಬಾರ್ದಾ? ಯಾಕೆ? ನೀವೀಗ ಐರನ್ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಏನು ಹೇಳ್ತಾ ಇದೆಯಾ ದೀಪಿಕಾ? ಅಯನ್ ಮಾಡಿದ್ರೆ ಪ್ರಾಣಕ್ಕೆ ಅಪಾಯನ? ಇಲ್ಲಿ ನೋಡಿ, ಇಲ್ಲಿ ವೈರ್ ಸ್ಕಿನ್ ಔಟ್ ಆಗಿದೆ. ನೀವೇನಾದರೂ ಐರನ್ ಮಾಡೋಕ್ಕೆ ಈ ಹ್ಯಾಂಡಲ್ನ ಇಟ್ಕೊಂಡ್ರೆ ನಿಮಗೆ ಶಾಕ್ ಹೊಡೆಯುತ್ತೆ. ಅಯ್ಯೋ ದೇವ್ರೆ, ಈ ವೈರ್ ಹೇಗೆ ಕಿತ್ತೋಯ್ತು? ಓ ಗಾಡ್, ದೊಡಮ್ಮ, ನಾ ಇದನ್ನ ಆಕ್ಚುಲಿ ನೋಡಲೇ ಇಲ್ಲ. ಈ ಐರನ್ ಬಾಕ್ಸು ಮೇಲ್ ಹಾಲಲ್ಲಿ ಇತ್ತು, ನಾನು ಅದನ್ನು ತೊಗೊಂಬಂದೆ ಅಷ್ಟೇ. ದೀಪಿಕಾ, ನೀನು ಬಂದು ದೊಡಮ್ಮನ್ನ ಸೇವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಿಧಿ, ನಿನ್ನ ಬಟ್ಟೆನ ನೀನೇ ಐರನ್ ಮಾಡ್ಕೊಬೋದಲ್ವಾ? ಅಮ್ಮಂಗೆ ಯಾಕೆ ಹೇಳಿದೆ? ಅಷ್ಟಕ್ಕೂ ಈ ಐರನ್ ಬಾಕ್ಸ್ ಎಲ್ಲಿತ್ತು? ಏನು ದೀಪಿಕಾ ಹೀಗೆ ಕೇಳ್ತಿದ್ಯಾ? ನಾ ಹೇಳ್ದೆ ತಾನೆ, ನಾ ಇದನ್ನ ಮೇಲೆ ಹಾಲಿಂದ ತೊಗೊಂಬಂದಿದ್ದು ಅಂತ. ನಾ ಇದನ್ನ ಆವಾಗಲೇ ಗಮನಿಸಿದ್ದಿದ್ರೆ ನಾನು ದೊಡಮ್ಮಂಗೆ ಹೇಳ್ತಿದ್ದೆ ಅಲ್ವಾ? ಹೌದು ದೀಪಿಕಾ, ಪಾಪ ನಿಧಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಸದ್ಯ ಆಗ್ತಿದ್ದ ಅನಾಹುತ ತಪ್ಪದಲ್ಲ. ನಡಿ, ನಿನ್ನ ಕುಡಿಯೋಕೆ ಏನಾದರೂ ಮಾಡ್ಕೊಡ್ತೀನಿ, ನಡಿ. ನಿಧಿ, ನನ್ನ ರೂಮಲ್ಲಿ ಇನ್ನೊಂದು ಅಯನ್ ಬಾಕ್ಸ್ ಇದೆ, ನಾನು ಹಿಂಗೆ ಆಯನ್ ಆಮೇಲೆ ಮಾಡ್ಕೊಡ್ತೀನಿ. ಛೇ, ಈ ದೀಪಿಕಾ ಬಂದು ಎಲ್ಲ ಕೆಲಸ ಹಾಳು ಮಾಡಿಬಿಟ್ಲು. ಹಾಗಂತ ಇಷ್ಟಕ್ಕೆ ಸುಮ್ಮನೆ ಕೂರಕ್ಕಾಗಲ್ಲ ನಾನು. ಮಾಮ್ ಅನ್ಕೊಂಡಿದ್ದನ್ನೆಲ್ಲ ನಾನು ಸಾಧಿಸಿ ತೋರಿಸ್ತೀನಿ. ತಗೊಮ್ಮ, ನೀನು ಹೇಳಿದೆಲ್ಲ. ಇಷ್ಟೊತ್ತಲ್ಲಿ ಎಲ್ಲೂ ಹೂವಾನೇ ಸಿಕ್ಕಲಿಲ್ಲ. ಆ ಪಕ್ಕದ ರೋಡಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದೆ ಇಟ್ಕೊಂಡು ಕೂತಿದ್ರು, ಹೋಗಿ ತಗೊಂಬಂದೆ. ಇದೇನಮ್ಮ ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಾ ಇದ್ದೀಯಾ? ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದ ತಾತ. ಅಲ್ಲಿ ಅರ್ಚಕರು ಗಣೇಶನ್ ಪೂಜೆ ಮಾಡಿ ದೀಪ ಹಚ್ಚಿಟ್ಟು ರಾತ್ರಿ ಇಡೀ ಆ ದೀಪನ ಕಾದ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ.